Yes. ಸೊ 30 kg ಟೋಟಲ್ ಲೋಡು ಈ ಬೀಮ್ ಅಲ್ಲಿ. ಸೊ ಈಕ್ವಲ್ ಈ ಕಡೆ 15 kg, ಈ ಕಡೆ 15 kg ಟ್ರಾನ್ಸ್ಫರ್ ಆಗುತ್ತೆ. ಸೊ ಆಸ್ ಎ ರಿಯಾಕ್ಷನ್ ಸೇಮ್ ಅಮೌಂಟ್ ಆಫ್ ಫೋರ್ಸ್ ಇರುತ್ತೆ. ಓಕೆ, 15 kg. ಸೊ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ಇದೆ ಶಿಯರ್ ಫೋರ್ಸ್. ಸೊ ನೆಕ್ಸ್ಟ್ ಬೆಂಡಿಂಗ್ ಮೂಮೆಂಟ್. ಸೊ ಬೆಂಡಿಂಗ್ ಮೂಮೆಂಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಅದೇ ಸೇಮ್ ಎಕ್ಸಾಂಪಲ್ ತಗೋತೀನಿ. 2 persons. ಸೊ ಸ್ಟಿಕ್ ಇಟ್ಕೊಂಡಿದ್ದಾರೆ. ಓಕೆ, ವಿತ್ ದ ಸೇಮ್ ಲೋಡ್ 10 kg. ಸೊ ಇವಾಗ ಈ ಸ್ಟಿಕ್ ಲೋಡ್ ಜಾಸ್ತಿ ಆಗಿ ಟೈಮ್ಸು ಈ ತರ ಬೆಂಡ್ ಆಗತ್ತೆ ಸ್ಟಿಕ್. ಓಕೆ, ಸೊ ಅವಾಗ ಬೆಂಡ್ ಆಗೋವಾಗ ಈ ತರ ಏನಾಗತ್ತೆ, ಈ ತರ ಬೆಂಡ್ ಸೊ ಹಿಂಗೆ ಬೆಂಡ್ ಆಗತ್ತೆ. ಸೊ ಹಿಂಗೆ ಬೆಂಡ್ ಆಗೋವಾಗ ಸೊ ಈ ಸ್ಟಿಕ್ ನ ಬೆಂಡ್ ಆಗೋವಾಗ ಇದನ್ನ ಸ್ಟೇಬಲ್ ಮಾಡಕ, ಸ್ಟ್ರೈಟ್ ಮಾಡಕ ಸಮ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದನ್ನ ರೊಟೇಟ್ ಮಾಡಿ ಎತ್ತಬೇಕಾಗತ್ತೆ. ಓಕೆ, ಸೊ ಇದು ಹಿಂಗೆ ಬೆಂಡ್ ಆಗುತ್ತೆ. ಸೊ ಇದನ್ನ ಹಿಂಗೆ ಲಿಫ್ಟ್ ಮಾಡಬೇಕು. ಓಕೆ, ಸೊ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದನ್ನ ಲಿಫ್ಟ್ ಮಾಡಬೇಕು. ಸೊ ಲಿಫ್ಟ್ ಮಾಡಿ ಸ್ಟ್ರೈಟ್ ಮಾಡಬೇಕು. ಓಕೆ, ಸೊ ಹಿಂಗ ಬೆಂಡ್ ಆಗಿರೋದನ್ನ ನಾನು ಆಕ್ಷನ್ ಅಂತ ಹೇಳ್ತೀನಿ. ಓಕೆ, ಸೊ ಇದಕ್ಕೆ ಆಪೋಸಿಟ್ ಫೋರ್ಸ್, ರೊಟೇಷನ್ ಫೋರ್ಸ್ ಹಿಂಗ ರೊಟೇಟ್ ಮಾಡಿ ಹಿಂಗ ಲಿಫ್ಟ್ ಮಾಡಬೇಕು. ಸೊ ಇದು ರಿಯಾಕ್ಷನ್. ಸೊ ಈ ಕಡೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಲಿಫ್ಟ್ ಮಾಡಬೇಕು, ಈ ಸೈಡ್ ಕ್ಲಾಕ್ ವೈಸ್ ಅಲ್ಲಿ ಲಿಫ್ಟ್ ಮಾಡಬೇಕು. ಅಂದ್ರೆ ಈ ಪರ್ಸನ್ ಈ ಕಡೆಯಿಂದ ಆಂಟಿ ಕ್ಲಾಕ್ ವೈಸ್ ಲಿಫ್ಟ್ ಮಾಡಬೇಕು ಅಂಡ್ ಈ ಪರ್ಸನ್ ಈ ಕಡೆಯಿಂದ ಕ್ಲಾಕ್ ವೈಸ್ ಲಿಫ್ಟ್ ಮಾಡಬೇಕು. ಸೊ ಆವಾಗ ಅದು ಸ್ಟೇಬಲ್ ಆಗತ್ತೆ. ಸೊ ಹಿಂಗೆ ಬೆಂಡ್ ಆಗೋದು ಬಂದ ಆಕ್ಷನ್. ಸೊ ಅದಕ್ಕೆ ಆಪೋಸಿಟ್ ಆಗಿ ರಿಯಾಕ್ಷನ್ ಕೊಟ್ರೆ ಇಟ್ ವಿಲ್ ಬಿ ಸ್ಟೇಬಲ್ ಅಂಡ್ ಈಕ್ವಿಲಿಬ್ರಿಯಂ. ಓಕೆ, ಸೊ ಈ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ವೇ ನಾವು ಮೊಮೆಂಟ್ ಅಂತ ಹೇಳ್ತೀವಿ. ಸೊ ಮೊಮೆಂಟ್ ಅಂದ್ರೆ ಏನಂದ್ರೆ ಲೋಡ್ ಇಂಟು ಡಿಸ್ಟೆನ್ಸ್. ಓಕೆ, ಸೊ ಇವಾಗ ಈ ಪೋರ್ಷನ್ ನ ಎತ್ತಬೇಕು. ಓಕೆ, ಸೊ ಈ ಡಿಸ್ಟೆನ್ಸಿಗೆ ಸೊ ಇಲ್ಲಿ ಲೋಡ್ ಆಗ್ತಾ ಇರುತ್ತೆ. ಇಲ್ಲಿಂದ ಈ ಹಾಫ್ ಆಫ್ ದಿ ಪೋರ್ಷನ್ ಈ ಪರ್ಸನ್ ಲಿಫ್ಟ್ ಮಾಡ್ತಾನೆ. ಸೊ ಈ ಡಿಸ್ಟೆನ್ಸ್ ಬಂದು ಒಂದು ಫಾರ್ ಎಕ್ಸಾಂಪಲ್ 1.5 ಮೀಟರ್ ಅಂತ ತಗೊಳ್ಳೋಣ. ಅಂಡ್ ಈ ಡಿಸ್ಟೆನ್ಸ್ 1.5 ಮೀಟರ್. ಸೊ ಸೆಂಟರ್ ಇಂದ ಹಾಫ್ ಪೋರ್ಷನ್ 1.5, ಇದು 1.5 ಮೀಟರ್. ಸೊ ಈ 1.5 ಮೀಟರ್ಗೆ ಒಂದು ರೊಟೇಷನಲ್ ಫೋರ್ಸ್ ಕೊಟ್ಟು ಎತ್ತಬೇಕು ಈ ಸ್ಟಿಕ್ ನ ಅಗೇನ್ಸ್ಟ್ ದಿಸ್ 10 kg ಲೋಡ್. ಸೊ ಈ 10 kg ಲೋಡ್ ಇಂಟು ಈ ಡಿಸ್ಟೆನ್ಸ್, ಅದೇ ಇಲ್ಲಿ ರೊಟೇಷನ್ ಫೋರ್ಸ್ ಕೊಡಬೇಕು. ಸೊ 10 ಇಂಟು 1.5. ಸೊ 15 ಕಿಲೋಗ್ರಾಮ್ ಮೀಟರ್. ಸೊ ಅದೇ ಇಲ್ಲಿ ಇದ ಮೊಮೆಂಟ್. ಸೊ ಸೇಮ್ ಇಲ್ಲಿ ಕ್ಲಾಕ್ ವೈಸ್ ಮೊಮೆಂಟ್ 10 kg ಲೋಡ್ ಅಗೇನ್ಸ್ಟ್ ಎತ್ತಬೇಕು ಫಾರ್ 1.5 ಮೀಟರ್ ಡಿಸ್ಟೆನ್ಸ್. ಸೊ 10 ಇಂಟು 1.5, 15 ಕಿಲೋಗ್ರಾಮ್ ಮೀಟರ್. ಸೊ ಅದೇ ರೊಟೇಷನಲ್ ಫೋರ್ಸ್ ಅಗೇನ್ಸ್ಟ್ ದಿಸ್ ಬೆಂಡಿಂಗ್. ಸೊ ಅದೇ ಬೆಂಡಿಂಗ್ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಇದೇ ತರ ಸೇಮ್ ಬೀಮ್ ಅಲ್ಲೂ ನಡೆಯುತ್ತೆ. ಸೊ ಬೆಂಡಿಂಗ್ ಮೂಮೆಂಟ್ ಅಂದ್ರೆ ಇಟ್ಸ್ ಅ ರೊಟೇಷನಲ್ ಫೋರ್ಸ್ along neutral axis. ಸೊ ಇವಾಗ ಬೀಮ್ ಅಲ್ಲಿ ಲೋಡ್ ಬರೋವಾಗ ಈ ತರ ಬೆಂಡ್ ಆಗತ್ತೆ. ಓಕೆ, ಸೊ ಇದು ಬೆಂಡ್ ಆಗೋದು ಬಂದು ವಿ ಕ್ಯಾನ್ ಸೇ ಇಟ್ಸ್ ಅನ್ ಆಕ್ಷನ್. ಸೊ ಫಾರ್ ಎವ್ರಿ ಆಕ್ಷನ್ ದಟ್ ವಿಲ್ ಬಿ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಫಾರ್ ಈಕ್ವಿಲಿಬ್ರಿಯಂ. ಸೊ ಈ ತರ ಬೆಂಡ್ ಆಗೋವಾಗ ಈಗ ಆಪೋಸಿಟ್ ಆಗಿ ರಿಯಾಕ್ಷನ್ ಇರಬೇಕು. ಸೊ ಇದು ಹಿಂಗೆ ಕ್ಲಾಕ್ ವೈಸ್ ಹಿಂಗ್ ಬೆಂಡ್ ಅಂತ, ಆಂಟಿ ಕ್ಲಾಕ್ ವೈಸ್ ಇದನ್ನ ಲಿಫ್ಟ್ ಮಾಡೋ ತರ ಈ ಸೈಡ್ ಕ್ಲಾಕ್ ವೈಸ್. ಓಕೆ, ಸೊ ಇದೇ ಬಂದು ರಿಯಾಕ್ಷನ್.
ಸೊ ಇದೇ ಬೆಂಡಿಂಗ್ ಮೂಮೆಂಟ್. ಸೊ ಡಿಸ್ಟೆನ್ಸ್ ಲೋಡ್ ಇಂಟು ಡಿಸ್ಟೆನ್ಸ್ ಇಲ್ಲಿ. ಸೊ ಅದೇ ಮೂಮೆಂಟ್. ಸೊ ಅಗೇನ್ಸ್ಟ್ ದಿಸ್ ರೊಟೇಷನ್. ಓಕೆ. ಸೊ ಈ ರೊಟೇಷನಲ್ ಫೋರ್ಸ್ ಇಟ್ ವಿಲ್ ಬಿ ಅಲಾಂಗ್ ದಿ ನ್ಯೂಟ್ರಲ್ ಆಕ್ಸಿಸ್. ಸೊ ಇದು ಬೀಮ್. ಈ ಬೀಮ್ದು ಮೇಜರ್ ಆಕ್ಸಿಸ್, ಇದು ಮೈನರ್ ಆಕ್ಸಿಸ್. ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿ ಇದು ನ್ಯೂಟ್ರಲ್ ಆಕ್ಸಿಸ್. ಓಕೆ. ಸೊ ಈ ರೊಟೇಷನ್ ಬಂದು ಅಲಾಂಗ್ ದಿ ನ್ಯೂಟ್ರಲ್ ಆಕ್ಸಿಸ್. ಈ ನ್ಯೂಟ್ರಲ್ ಆಕ್ಸಿಸ್ಗೆ ಪ್ಯಾರಲಲ್ ಹಿಂಗೆ ಬೆಂಡ್ ಆಗುತ್ತೆ. ಓಕೆ. ಸೊ ರೊಟೇಷನಲ್ ಫೋರ್ಸ್ ಅಲಾಂಗ್ ದಿ ನ್ಯೂಟ್ರಲ್ ಆಕ್ಸಿಸ್, ಅದು ಬೆಂಡಿಂಗ್ ಮೂಮೆಂಟ್. Next, what is an axial force and what is torsion? So axial force ಅಂದ್ರೆ ಏನು? ಸೊ ಇದೊಂದು ಕಾಲಮ್. ಸೊ ಈ ಕಾಲಮ್ ಈಗ ಈ ಸೈಡ್ ಬೀಮ್ ಕನೆಕ್ಟ್ ಆಗಿದೆ ಅಂಡ್ ಈ ಸೈಡು ಬೀಮ್ ಕನೆಕ್ಟ್ ಆಗಿದೆ. ಓಕೆ. ಸೊ ಆಕ್ಸಿಯಲ್ ಫೋರ್ಸ್ ಎಂಬುದು ಫೋರ್ಸ್ ಆನ್ ದಿ ನ್ಯೂಟ್ರಲ್ ಆಕ್ಸಿಸ್ ಆರ್ ಪ್ಯಾರಲಲ್ ಟು ನ್ಯೂಟ್ರಲ್ ಆಕ್ಸಿಸ್. ಸೊ ಅದಕ್ಕೆ ಹೆಸರೇ ಆಕ್ಸಿಯಲ್ ಫೋರ್ಸ್. ಸೊ ಇವಾಗ ಈ ಕಾಲಮ್ ಸೈಜು ಫಾರ್ ಎಕ್ಸಾಂಪಲ್ 230/300 ಅಂತ ತಗೊಳ್ಳೋಣ. ಸೊ 230/400. ಸೊ ಇದು ಬೀಮ್ ಓಡ ವಿತ್ 230, ಈ ಬೀಮ್ ವಿತ್ 230. ಓಕೆ. ಸೊ ಈ ಬೀಮ್ ಇಂದ ಶಿಯರ್ ಫೋರ್ಸ್ ಕಾಲಮಿಗೆ ಟ್ರಾನ್ಸ್ಫರ್ ಆಗೋದು. ಸೊ ಇಲ್ಲಿಂದ ಲೋಡ್ ಕಾಲಮಿಗೆ ಟ್ರಾನ್ಸ್ಫರ್ ಆಗುತ್ತೆ ಆಸ್ ಅ ಶಿಯರ್ ಫೋರ್ಸ್, ಅಂಡ್ ಈ ಬೀಮ್ ಇಂದನೂ ಲೋಡ್ ಆಸ್ ಅ ಶಿಯರ್ ಫೋರ್ಸ್ ಲೋಡ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಲೋಡ್ ಕಾಲಮಿಗೆ ಪ್ಯಾರಲಲ್ ಟು ನ್ಯೂಟ್ರಲ್ ಆಕ್ಸಿಸ್. ಸೊ ಇದು ಕಾಲಮ್ ಓಡ ನ್ಯೂಟ್ರಲ್ ಆಕ್ಸಿಸ್. ಓಕೆ. ಸೊ ಇದರ್ ಈ ಲೋಡು ಪ್ಯಾರಲಲ್ ಟು ನ್ಯೂಟ್ರಲ್ ಆಕ್ಸಿಸ್ ಇರುತ್ತೆ ಆರ್ ಆನ್ ದಿ ನ್ಯೂಟ್ರಲ್ ಆಕ್ಸಿಸ್ ಇರುತ್ತೆ. ಸೊ ಇವಾಗ ಇದು 230 ವಿದ್ದು, ಈ ಕಾಲಮ್ ಸೈಡ್ ವಿದ್ದು ಇಟ್ ಇಸ್ 230. ಸೊ ಅವಾಗ ಎಕ್ಸಾಕ್ಟಾ ಸೆಂಟರ್ ಅಲ್ಲಿ ಟ್ರಾನ್ಸ್ಫರ್ ಆಗೋದು ಲೋಡ್. ಸೊ ಏಕೆಂದ್ರೆ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟ್ರಾನ್ಸ್ಫರ್ ಆಗೋದು. ಸೊ ಇದು ನ್ಯೂಟ್ರಲ್ ಆಕ್ಸಿಸ್ ಆಫ್ ಬೀಮ್ ಅಂಡ್ ಇದು ನ್ಯೂಟ್ರಲ್ ಆಕ್ಸಿಸ್ ಆಫ್ ಬೀಮ್. ಸೊ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿ. ಸೊ ಎಕ್ಸಾಕ್ಟ್ಲಿ ಆನ್ ದಿ ನ್ಯೂಟ್ರಲ್ ಆಕ್ಸಿಸ್ ಟ್ರಾನ್ಸ್ಫರ್ ಆಗೋದು, ಬಿಕಾಸ್ ಈ ವಿತ್ ಅಂಡ್ ಈ ವಿತ್ ಸೇಮ್. ಸೊ ಇಲ್ಲಿಂದ ಎಕ್ಸಾಕ್ಟ್ ಸೆಂಟರ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆನ್ ದಿ ನ್ಯೂಟ್ರಲ್ ಆಕ್ಸಿಸ್. ಓಕೆ. ಸೊ ಹಿಂಗ ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಸೆಂಟರ್ ಅಲ್ಲಿ ಹಿಂಗ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಇಟ್ ಇಸ್ ಕಾಲ್ಡ್ ಕಾನ್ಸೆಂಟ್ರಿಕ್ ಲೋಡ್. ಓಕೆ. ಅಂಡ್ ಇಲ್ಲಿ ಈ ಬೀಮ್ ಇಂದ, ಸೊ ಇದು ಬೀಮ್ 1 ಅಂತ ಮಾರ್ಕ್ ಮಾಡ್ತೀನಿ, ಇದು ಬೀಮ್ 2. ಸೊ ಬೀಮ್ 2 ಇಂದ ಎಕ್ಸಾಕ್ಟ್ ಸೆಂಟರ್ ಅಲ್ಲಿ ಟ್ರಾನ್ಸ್ಫರ್ ಆಗೋದು, ಬಿಕಾಸ್ ಇದು 400 ವಿತ್, ಇದು 230. ಸೊ ಇಲ್ಲಿಂದ ಟ್ರಾನ್ಸ್ಫರ್ ಆಗೋವಾಗ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ನ್ಯೂಟ್ರಲ್ ಆಕ್ಸಿಸ್ ಇಂದ ಹಿಂಗೆ ಟ್ರಾನ್ಸ್ಫರ್ ಆಗೋದು ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಸಮ್ ಅವೇ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್. ಸೊ ಸಮ್ ಎಕ್ಸೆಂಟ್ರಿಕ್ ಡಿಸ್ಟೆನ್ಸ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಸಮ್ ಡಿಸ್ಟೆನ್ಸ್ ಅವೇ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್. ಸೊ ಇದು ಬಂದು ಎಕ್ಸೆಂಟ್ರಿಕ್ ಲೋಡ್ ಅಂತ ಹೇಳ್ತೀವಿ. ಸೊ ಎಕ್ಸಾಕ್ಟ್ ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಇಟ್ಸ್ ಕಾನ್ಸೆಂಟ್ರಿಕ್ ಲೋಡ್, ಇಲ್ಲಾಂದ್ರೆ ಇಟ್ ಇಸ್ ಕಾಲ್ಡ್ ಎಕ್ಸೆಂಟ್ರಿಕ್ ಲೋಡ್. ಓಕೆ. ಅದು ಕಾನ್ಸೆಂಟ್ರಿಕ್ ಎಕ್ಸೆಂಟ್ರಿಕ್. ಸೊ ಲೋಡ್ ಬಂದು ಪ್ಯಾರಲಲ್ ಟು ನ್ಯೂಟ್ರಲ್ ಆಕ್ಸಿಸ್ ಆರ್ ಆನ್ ದಿ ನ್ಯೂಟ್ರಲ್ ಆಕ್ಸಿಸ್. ಓಕೆ. ಸೊ ಹಂಗ್ ಬಂತಂದ್ರೆ ಇಟ್ ಇಸ್ ಕಾಲ್ಡ್ ಆಕ್ಸಿಯಲ್ ಫೋರ್ಸ್. ಓಕೆ.
So next, what is a torsion? So torsion bending moment ತರ, it is a rotational force, but around the neutral axis. So ಅಲ್ಲಿ it was along the neutral axis. So ಇದು ಬಂದು around the neutral axis. Okay. So ಇದಕ್ಕೆ example, for example ಇಲ್ಲೊಂದು beam ತಗೊಳ್ಳೋಣ, connected to slab. So ಇದು slab, ಇದು beam. So it's a cantilever slab ಅಂತ ತಗೊಳ್ಳೋಣ. ಸೊ ಇಲ್ಲಿ ಲೋಡ್ ಬರೋವಾಗ ಈ ಲೋಡ್ ಇಂದ ಇಲ್ಲಿ ಏನು ಸಪೋರ್ಟ್ ಇಲ್ಲ, ಇಲ್ಲಿ ಲೋಡ್ ಬರೋವಾಗ ಈ ಬೀಮ್ வந்து ಅರೌಂಡ್ ದಿ ನ್ಯೂಟ್ರಲ್ ಆಕ್ಸಿಸ್ ಹಿಂಗ ರೊಟೇಟ್ ಆಗೋದು. ಸೊ ಇದು ನ್ಯೂಟ್ರಲ್ ಆಕ್ಸಿಸ್. ಸೊ ಇದು ನ್ಯೂಟ್ರಲ್ ಆಕ್ಸಿಸ್ ಆಫ್ ದ ಬೀಮ್. ಓಕೆ, ಇದು ಮೇಜರ್ ಆಕ್ಸಿಸ್, ಇದು ಮೈನರ್ ಆಕ್ಸಿಸ್, ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿ ಇಟ್ಸ್ ನ್ಯೂಟ್ರಲ್ ಆಕ್ಸಿಸ್. ಸೊ ಅರೌಂಡ್ ದಿಸ್ ನ್ಯೂಟ್ರಲ್ ಆಕ್ಸಿಸ್ ಹಿಂಗ ರೊಟೇಟ್ ಆಗೋದು. ಓಕೆ, ಸೊ ಈ ತರ ರೊಟೇಷನ್ ನೀವು ಸೆಕೆಂಡ್ರಿ ಬೀಮ್ ಅಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇದೊಂದು ರೂಮ್. ಸೊ ಇಲ್ಲಿ ಕಾಲಮ್ಸ್ ಹಿಂಗ್ ಕನೆಕ್ಟ್ ಆಗಿದೆ. ಓಕೆ, ಇಟ್ ಇಸ್ ಅ ಸ್ಮಾಲ್ ರೂಮ್. ಇಲ್ಲಿ 4 ಕಾಲಮ್ಸ್ ಇದೆ. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ ಸಮ್ ಪಾರ್ಟಿಷನ್ ವಾಲ್ ಇದೆ ಅಂತ ತಗೊಳ್ಳೋಣ. ಸೊ ಈ ಪಾರ್ಟಿಷನ್ ವಾಲಿಗೋಸ್ಕರ ಒಂದು ಬೀಮ್ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ಹೆಸರು ಸೆಕೆಂಡ್ರಿ ಬೀಮ್. ಸೊ ಯಾಕಂದ್ರೆ ಇಲ್ಲಿ ಅಗೇನ್ ಕಾಲಮ್ ಪ್ರೊವೈಡ್ ಮಾಡೋದು ಬೇಡ, ಬಿಕಾಸ್ ಇಟ್ಸ್ ಆಲ್ರೆಡಿ ಬಂದು ಇಟ್ ಇಸ್ ಅ ಸ್ಮಾಲ್ ರೂಮ್. ಸೊ ಇಲ್ಲಿ ಆಲ್ರೆಡಿ 4 ಕಾಲಮ್ಸ್ ಪ್ರೊವೈಡ್ ಮಾಡಾಯ್ತು, ಬಟ್ ಇಲ್ಲಿಯೂ ಬೇಕಾಗಿಲ್ಲ ಬಿಕಾಸ್ ಇಟ್ಸ್ ಆಲ್ರೆಡಿ ಸ್ಮಾಲ್ ರೂಮ್ ಅಂತ. ಸೊ ಈ ಬೀಮು ಇನ್ನೊಂದು ಬೀಮ್ ಮೇಲೆ ರೆಸ್ಟ್ ಆಗಿದೆ. ಸೊ ಅದರಿಂದ ಇಟ್ಸ್ ಕಾಲ್ ಸೆಕೆಂಡ್ರಿ ಬೀಮ್. ಸೊ ಇದೆಲ್ಲ ಮೈನ್ ಬೀಮ್ಸ್. ಸೊ ಮೈನ್ ಬೀಮ್ಸ್ ಅಂದ್ರೆ ಏನಂದ್ರೆ 2 ಸೈಡು ಕಾಲಮ್ಸ್ ಅಲ್ಲಿ ಸಪೋರ್ಟ್ ಆಗಿರುತ್ತೆ. ಸೊ 2 ಸೈಡು ಕಾಲಮ್ಸ್ ಇದ್ರೆ ಇಟ್ಸ್ ಕಾಲ್ ಮೈನ್ ಬೀಮ್. ಸೊ ಒಂದ್ ಸೈಡ್ ಮಾತ್ರ ಕಾಲಮ್ ಇದೆ, ಇನ್ನೊಂದ್ ಸೈಡ್ ಬೀಮ್ ಅಲ್ಲಿ ಸಪೋರ್ಟ್ ಆಗಿದೆ ಅಂದ್ರೆ ಇಟ್ಸ್ ಅ ಸೆಕೆಂಡ್ರಿ ಬೀಮ್. ಅದರ್ವೈಸ್ 2 ಸೈಡು ಕಾಲಮ್ ಇಲ್ಲ, ಇನ್ನೊಂದು ಬೀಮ್ ಅಲ್ಲಿ ಸಪೋರ್ಟ್ ಆಗಿದೆ ಅಂದ್ರೆ ಇಟ್ಸ್ ಕಾಲ್ಡ್ ಸೆಕೆಂಡ್ರಿ ಬೀಮ್. ಸೊ ಇದು ಬಂದು ಇಟ್ಸ್ ಅ ಸೆಕೆಂಡ್ರಿ ಬೀಮ್. ಇವಾಗ ಓಕೆ, ಈ ಸೆಕೆಂಡ್ರಿ ಬೀಮ್ ಇಂದ ಓಕೆ ಇದು ತೆಗೆದು ಬಿಡ್ತೀನಿ ಬಿಕಾಸ್ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಸೆಕೆಂಡ್ರಿ ಬೀಮ್ ಇಂದ ಲೋಡ್ ಮೈನ್ ಬೀಮಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದರ ಹಾಫ್ ಲೋಡ್ ಈ ಸೈಡ್ ಇರೋ ಮೈನ್ ಬೀಮೇ ಟ್ರಾನ್ಸ್ಫರ್ ಆಗೋದು, ಅನದರ್ ಹಾಫ್ ಆಫ್ ದ ಲೋಡ್ ಈ ಸೈಡ್ ಇರೋ ಮೈನ್ ಬೀಮೇ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಿಂಗ ಲೋಡ್ ಟ್ರಾನ್ಸ್ಫರ್ ಆಗುವಾಗ ಮೈನ್ ಬೀಮು ರೊಟೇಟ್ ಆಗುತ್ತೆ. ಸೊ ಒಂದು ಟಾರ್ಷನ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಇದು ನ್ಯೂಟ್ರಲ್ ಆಕ್ಸಿಸ್ ಆಫ್ ದಿ ಬೀಮ್. ಸೊ ರೊಟೇಷನ್ ಅರೌಂಡ್ ದಿಸ್ ನ್ಯೂಟ್ರಲ್ ಆಕ್ಸಿಸ್. ಓಕೆ, ಅಂಡ್ ಇನ್ನೊಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಒಂದು ಲಾರಿ ತಗೊಳ್ಳೋಣ. ಸೊ ಇದು ಲಾರಿಯೋட ವೀಲ್. ಓಕೆ, ಸೊ ಇವಾಗ ಈ ವೀಲ್ ನ ರಿಮೂವ್ ಮಾಡಕ ಲಾರಿ ಡ್ರೈವರ್ ಇಲ್ಲಿರೋ ನಟ್ ಅಂಡ್ ಬೋಲ್ಟ್ ಫಸ್ಟ್ ರಿಮೂವ್ ಮಾಡಾರು. ಸೊ ಇವಾಗ ಒಂದು ನಟ್ ನ ರಿಮೂವ್ ಮಾಡಬೇಕು ಅಂದ್ರೆ ಸಮ್ ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ತಾರೆ, ಸಮ್ ಪುಲ್ಲರ್ ಆ ತರ. ಸೊ ಇದು ಬಂದು ನಟ್ಟು. ಓಕೆ, ಇಟ್ಸ್ ಅ ಬೋಲ್ಟ್. ಇದು ಈ ಬೋಲ್ಟ್ ನ ಹಿಂಗ ರೊಟೇಟ್ ಮಾಡಿ ರಿಮೂವ್ ಮಾಡಬೇಕು. ಸೊ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಫೋರ್ಸ್ ಕೊಟ್ಟು ರಿಮೂವ್ ಮಾಡಬೇಕು. ಸಮ್ ಎಕ್ವಿಪ್ಮೆಂಟ್ ಒಂದು ಪುಲ್ಲರ್ ಆ ತರ ಹಿಂಗೆ ಇಟ್ಕೊಂಡಿರ್ತಾರೆ, ಇದನ್ನ ಹಾಕಿ ಹಿಂಗ ರೊಟೇಟ್ ಮಾಡಿ ಇದನ್ನ ರಿಮೂವ್ ಮಾಡಬೇಕು. ಸೊ ಇಲ್ಲಿ ಲೋಡ್ ಅಪ್ಲೈ ಮಾಡ್ತಾರೆ ಈ ಪುಲ್ಲರ್ ಅಲ್ಲಿ, ಸಮ್ ಅಮೌಂಟ್ ಆಫ್ ಫೋರ್ಸ್. ಫಾರ್ ಎಕ್ಸಾಂಪಲ್ ಒಂದು 10 kg ಲೋಡು ಇಷ್ಟು ಡಿಸ್ಟೆನ್ಸ್ ಇಟ್ಕೋತಾರೆ. ಫಾರ್ ಎಕ್ಸಾಂಪಲ್ 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಈ ಲೋಡ್. ಈ ಲೋಡಿಂದ ಈ ಡಿಸ್ಟೆನ್ಸ್ ಅಲ್ಲಿ ಇಟ್ಟು ಹಿಂಗೆ ರೊಟೇಷನಲ್ ಫೋರ್ಸ್ ಕೊಡ್ತಾರೆ. ಸೊ ಇಲ್ಲಿ ಟಾರ್ಷನ್ ಮೂಮೆಂಟ್ ಎಷ್ಟು ಅಂದ್ರೆ, ಸೊ ಲೋಡ್ ಇಂಟು ಡಿಸ್ಟೆನ್ಸ್, 10 into 1 meter.
ಸೊ 10 kg meter is the torsion moment ಇಲ್ಲಿ ಕೊಟ್ಟು ರಿಲಿ ಬೋಲ್ಟ್ ನ ರಿಮೂವ್ ಮಾಡ್ತಾರೆ. ಓಕೆ, ಸೊ ಇದು ನ್ಯೂಟ್ರಲ್ ಆಕ್ಸಿಸ್ ಆಫ್ ದಿ ಬೋಲ್ಟ್ ಇದು. ಸೊ ಈ ನ್ಯೂಟ್ರಲ್ ಆಕ್ಸಿಸ್ ಅರೌಂಡ್, ಓಕೆ, ಅರೌಂಡ್ ಈ ನ್ಯೂಟ್ರಲ್ ಆಕ್ಸಿಸ್ ಇದನ್ನ ರೊಟೇಷನ್ ಫೋರ್ಸ್ ಕೊಟ್ಟು ರಿಮೂವ್ ಮಾಡ್ತಾರೆ. ಇಟ್ಸ್ ಎ ಟಾರ್ಷನ್ ಮೂಮೆಂಟ್. ಇದು ಒಂದು ಎಕ್ಸಾಂಪಲ್. ಸೊ ಇವಾಗ ಈ ಟಾರ್ಷನ್ ಮೂಮೆಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ, ಸಪೋಸಿಂಗ್ ಇವಾಗ ನೀವು ಕೂಡ ಫೋರ್ಸು ಸಾಲಿಲ್ಲ, ಓಕೆ, ಇದನ್ನ ರಿಮೂವ್ ಮಾಡೋ ಅಷ್ಟು ಫೋರ್ಸ್ ಸಾಲಿಲ್ಲ ಅಂದ್ರೆ ನೀವು ಲೋಡ್ ಇನ್ಕ್ರೀಸ್ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ಲೋಡ್ ಇನ್ಕ್ರೀಸ್ ಮಾಡಕ್ಕೆ ಸ್ಟ್ರೆಂತ್ ಇಲ್ಲ ಅಂದ್ರೆ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ರೂ ಟಾರ್ಷನ್ ಮೂಮೆಂಟ್ ಇನ್ಕ್ರೀಸ್ ಆಗೋದು. ಸೊ ಇದೇ ಸೇಮ್ 10 kg ಲೋಡ್ ಇಟ್ಕೊಂಡು ಸೊ ಅನದರ್ ಒಂದು 1 ಮೀಟರ್ ಇನ್ಕ್ರೀಸ್ ಮಾಡ್ರೆ ಇಲ್ಲಿ ಟಾರ್ಷನ್ ಮೂಮೆಂಟ್ ಏನಾಗುತ್ತೆ 10 into 2, ಸೊ 20 ಕಿಲೋಗ್ರಾಮ್ ಮೀಟರ್ ಟಾರ್ಷನ್ ಮೂಮೆಂಟ್. ಸೊ ಮೂಮೆಂಟ್ ಲೋಡ್ ಮಾತ್ರ ಡಿಪೆಂಡ್ ಆಗದೆ ಡಿಸ್ಟೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಲೋಡ್ ಇನ್ಕ್ರೀಸ್ ಮಾಡಿದ್ರೆ ನೀವು ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ರೂ ಮೂಮೆಂಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ಒಂದು ಜಸ್ಟ್ ಫ್ಯೂ ಎಕ್ಸಾಂಪಲ್ಸ್ ಟಾರ್ಷನ್ ಮೂಮೆಂಟ್ ಕೊಟ್ಟಿರೋದು. ಸೊ ಟಾರ್ಷನ್ ಮೂಮೆಂಟ್ ಅಂದ್ರೆ ರೊಟೇಷನಲ್ ಫೋರ್ಸ್ ಅರೌಂಡ್ ದಿ ನ್ಯೂಟ್ರಲ್ ಆಕ್ಸಿಸ್. ಸೊ ಬೆಂಡಿಂಗ್ ಮೂಮೆಂಟ್ ಅಂದ್ರೆ ಅಲಾಂಗ್ ದಿ ನ್ಯೂಟ್ರಲ್ ಆಕ್ಸಿಸ್, ರೊಟೇಷನಲ್ ಫೋರ್ಸ್ ಅಲಾಂಗ್ ದಿ ನ್ಯೂಟ್ರಲ್ ಆಕ್ಸಿಸ್. ಓಕೆ, ಸೊ ಇವಾಗ ಇದುವರೆಗೆ ನೋಡಿದ್ದೀವಿ ಟಾರ್ಷನ್, ಆಕ್ಸಿಲ್ ಫೋರ್ಸ್, ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್, ಮೇಜರ್ ಆಕ್ಸಿಸ್, ಮೈನರ್ ಆಕ್ಸಿಸ್ ಎಲ್ಲ ನೋಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಫ್ಲೆಕ್ಷನ್, ಬಕ್ಲಿಂಗ್, ಕ್ರಿಪ್ಲಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸಪೋರ್ಟ್ಸ್, ಫಿಕ್ಸೆಡ್, ಸಿಂಪ್ಲಿ ಸಪೋರ್ಟರ್, ರೋಲರ್, ಫ್ರೀ ಜಾಯಿಂಟ್. ಓಕೆ, ಸೊ ಇದೆಲ್ಲ ನೋಡೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಪೋರ್ಟ್ ಕಂಡೀಷನ್ಸ್ ತುಂಬಾ ದೊಡ್ಡ ಕಾನ್ಸೆಪ್ಟ್ ಅದು. ಸೊ ಅದಕ್ಕೆ ಆಲ್ಮೋಸ್ಟ್ ಒಂದು ಅರ್ಧ ಕ್ಲಾಸ್ ಬೇಕಾಗಿರುತ್ತೆ. ಓಕೆ, ಸೊ ಅದಕ್ಕೆ ಒಂದು ಕ್ಲಾಸ್ ಬೇಕಾಗಿರುತ್ತೆ. ಸೊ ಅದು ತುಂಬಾ ದೊಡ್ಡ ಕಾನ್ಸೆಪ್ಟ್ ಅದು. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್, ಅದರದ್ದು ಟೆಕ್ನಿಕಲ್ ಡೆಫಿನೇಷನ್ಸ್ ಏನು, ಅಂಡ್ ಅದಕ್ಕೆ ಎಕ್ಸಾಂಪಲ್ಸ್ ಹೆಂಗೆ ಕನೆಕ್ಟ್ ಆಗಿರುತ್ತೆ. ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ಫಿಕ್ಸೆಡ್ ಅಂದ್ರೆ ಹೆಂಗಿರುತ್ತೆ, RCC ಸ್ಟ್ರಕ್ಚರ್ ಅಲ್ಲಿ ಫಿಕ್ಸೆಡ್ ಅಂದ್ರೆ ಹೆಂಗಿರುತ್ತೆ. ಓಕೆ, ಸೊ ಸಿಂಪ್ಲಿ ಸಪೋರ್ಟೆಡ್ ಜಾಯಿಂಟ್ ಅಂದ್ರೆ ಹೆಂಗಿರುತ್ತೆ, ರೋಲರ್ ಅಂದ್ರೆ ಹೆಂಗಿರುತ್ತೆ, ಫ್ರೀ ಅಂದ್ರೆ ಏನು. ಓಕೆ, ಸೊ ಅದೆಲ್ಲ ಒಂದು ಬಿಗ್ ಕಾನ್ಸೆಪ್ಟ್ ಇದೆ. ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಪ್ಲಾಸ್ಟಿಕ್ ಅಂಡ್ ಎಲಾಸ್ಟಿಕ್ ಸ್ಟೇಜ್ ಆಫ್ ಎ ಮೆಟೀರಿಯಲ್. ಸೊ ಇದೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇದರಲ್ಲಿ ಏದಾದ್ರು ಡೌಟ್ಸ್ ಇದೆಯಾ? ನೋ ಮ್ಯಾಮ್. ಓಕೆ ಸರ್, ಇಲ್ಲ ಮ್ಯಾಮ್. ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಓಕೆ ಮ್ಯಾಮ್. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮ್ಯಾಮ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.